ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾತೀಸ್ ಕಿಚನ್. ನಾನು ರೇಷ್ಮಾ. ಇವತ್ತಿನ ಸ್ಪೆಷಲ್ ರೆಸಿಪಿ ಚನ್ನಾ ಪನ್ನೀರ್. ಇದು ರೋಟಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಪ್ರೋಟೀನ್ ರಿಚ್ ರೆಸಿಪಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸಿಂಪಲ್ ಚನ್ನಾ ಪನ್ನೀರ್ ರೆಸಿಪಿ. ಮೊದಲಿಗೆ 1 ಕಪ್ ಚೆನ್ನ ನಾನು ರಾತ್ರಿ ನೆನೆಸಿರೋದನ್ನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಕಪ್ ನೀರು, 1 ಟೇಬಲ್ ಸ್ಪೂನ್ ಕಲ್ಲುಪ್ಪು ಮತ್ತು ಅಡುಗೆ ಸೋಡಾ 1/4 ಚಮಚ. ಇದನ್ನು ಮಿಕ್ಸ್ ಮಾಡಿಬಿಟ್ಟು 4 ರಿಂದ 5 ವಿಸಿಲ್ ಮಾಡಿದ್ರೆ ಸಾಕು. ಇವಾಗ ಅದು 5 ವಿಸಿಲ್ ಆಗಿದೆ. ನಾವು ಕುಕ್ಕರ್ ತಣ್ಣಗಾಗೋಗ್ಬಿಡೋಣ. ಇವಾಗ ಒಂದು ಮಸಾಲ ಮಾಡ್ಕೊಳ್ಳೋಣ. ಮೊದಲಿಗೆ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ, 5 ಲವಂಗ, 1 ಇಂಚು ಶುಂಠಿ, 20 ರಿಂದ 25 ಎಸಳು ಬೆಳ್ಳುಳ್ಳಿ, ಪುದೀನ 1/4 ಕಪ್ಪು, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ 1 ಚಿಕ್ಕ ಕಪ್ಪು, ಗೋಡಂಬಿ 12 ರಿಂದ 15 ಇದ್ದರೆ ಸಾಕು, ಪೆಪ್ಪರು 1 ಟೀ ಸ್ಪೂನು, ಕೊತ್ತಂಬರಿ 1 ಚಿಕ್ಕ ಕಟ್ಟು, ಹಸಿಮೆಣಸಿನ್ಕಾಯಿ ನಾನು ಒಂದು 5 ರಿಂದ 6 ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಇವ್ರಿಗೆ ಖಾರದ ಪುಡಿನೂ ಯೂಸ್ ಮಾಡ್ತೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಕೊಬೇಕು. ನೋಡಿ, ಮಸಾಲ ರೆಡಿಯಾಗಿದೆ. ಇವಾಗ ಒಂದು ಪ್ಯಾನು, ನಾನು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಆನಿಯನ್ಸ್ ಬ್ರೌನ್ ಆದ್ರೇ ತುಂಬ ಟೇಸ್ಟು ಈ ಚನ್ನಾ ಪನ್ನೀರ್ ರೆಸಿಪಿಗೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬೇಗ ಆನಿಯನ್ ಬ್ರೌನ್ ಆಗೋದಕ್ಕೆ ನಾನೊಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಕಸೂರಿ ಮೇಥಿ ಹುರ್ಕೊಂಡ್ಬಿಟ್ಟು ನಾವು ಈರುಳ್ಳಿಯನ್ನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ನೋಡಿ, ಇವಾಗ ಆನಿಯನ್ಸ್ ಚೆನ್ನಾಗಿ ಬ್ರೌನ್ ಆಗಿದೆ. ಇಷ್ಟವರೆಗೂ ಬ್ರೌನ್ ಆದ್ರೇ ಅದು ಟೇಸ್ಟ್ ಜಾಸ್ತಿ. ನಾವು ಮಾಡಿರುವಂಥ ಮಸಾಲನ ಹಾಕ್ಕೊಳ್ಳೋಣ. ಹಸಿ ಮಸಾಲೆನ ಒಂದು 7 ರಿಂದ 8 ನಿಮಿಷದವರೆಗೂ ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈ ಮಸಾಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇವಾಗ 2 ಟೊಮ್ಯಾಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಇದನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿಲ್ಲ. ಇದು ಕೂಡ ನಾವು ಚೆನ್ನಾಗಿ ಮಸಾಲೆ ಹುರ್ಕೊಳ್ಳೋಣ. ಇವಾಗ ಅರಶಿನದ ಪುಡಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, 2 ಟೀ ಸ್ಪೂನ್ ಖಾರದ ಪುಡಿ. ಖಾರ ಕಮ್ಮಿ ಬೇಕು ಅಂದರೆ ಖಾರ ಕಮ್ಮಿ ಹಾಕ್ಕೊಬೋದು. 2 ಟೇಬಲ್ ಸ್ಪೂನಷ್ಟು ಚನ್ನಾ ಮಸಾಲ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ನನಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ, ಜಾರಲ್ಲಿರೋ ನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಇವಾಗ ನಾವು ನೋಡ್ಬೋದು ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಿರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಹೋದ್ಮೇಲೆ ನಾವು ಬೇಯಿಸಿದ್ವಲ್ಲ ನೋಡಿ, ಚೆನ್ನಾಗಿ 5 ವಿಸಿಲ್ಗೆ ಪರ್ಫೆಕ್ಟಾಗಿ ಬೆಂದಿದೆ. ನಾವು ಬೇಯಿಸಿರೋ ಚೆನ್ನಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಆ ಚೆನ್ನ ನೀರು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೇಯಿಸ್ಬೇಕಂದಾಗೂ ಚೆನ್ನಾಗಿ ಹಾಕಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀವಿ. ಮತ್ತು ಈರುಳ್ಳಿ ಹುರಿಬೇಕಂದಾಗೂ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ, ಯಾಕಂದರೆ ಮಸಾಲೆ ಎಲ್ಲ ಅಬ್ಸಾರ್ಬ್ ಆಗಬೇಕು. ಅಲ್ಲಿವರೆಗೂ ನಾವು ಪನ್ನೀರ್ ಹುರ್ಕೊಳ್ಳೋಣ ಬನ್ನಿ. ನಾನು ಮತ್ತೊಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ನಾನು 200 ಗ್ರಾಮಷ್ಟು ಪನ್ನೀರನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಪನ್ನೀರನ್ನು ಹೈ ಫ್ಲೇಮಲ್ಲೇ ಹುರಿಬೇಕು. ಲೋ ಫ್ಲೇಮಲ್ಲಿದ್ರೆ ಗಟ್ಟಿಯಾಗೋಗುತ್ತೆ. ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಆ ಪನ್ನೀರ್ ಕೂಡ ಅಬ್ಸಾರ್ಬ್ ಆಗುತ್ತೆ. ಹೈ ಫ್ಲೇಮಲ್ಲಿ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿದ್ರೆ ಸಾಕು. ನೋಡಿ, ಪನ್ನೀರ್ ರೆಡಿಯಾಗಿದೆ. ಇವಾಗ ಈ ಪನ್ನೀರನ್ನು ನಾವು ಪ್ರಿಪೇರ್ ಮಾಡಿದ್ವಲ್ಲ ಆ ಚೆನ್ನಾಗೆ ಅದಕ್ಕೆ ಇವಾಗ ಹಾಕೋಣ. 1 ನಿಮಿಷ ಬೇಯಿಸ್ಬಿಟ್ಟು ಚಪಾತಿ ಪೂರಿ ಜೊತೆ ಕೊಟ್ಟರೆ ಅಪ್ಪ ಎಷ್ಟು ರುಚಿಯಾಗಿರುತ್ತೆ. ಮಾಮೂಲಾಗಿ ಸಿಗೋ ಚೆನ್ನಾಗಿಂತ
ಈ ಥರ ಡಿಫ್ರೆಂಟಾಗಿ ನೀವು ಚೆನ್ನ ಪನ್ನೀರ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.